ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಮೇಲ್ದಂಡೆ ಕಾಲುವೆಗೆ 3 TMC ನೀರನ್ನು ಕೊಡ್ತೀವಿ ಅಂತ ನೀರಾವರಿ ಇಲಾಖೆ ಆದೇಶ ಮಾಡಿತ್ತು. ಆ ಆದೇಶವನ್ನು ಹಿಂಪಡಿಬೇಕು ಅಂತ ಭದ್ರಾ ಅಚ್ಚುಕಟ್ಟು ಭಾಗದ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ನೇಹಿತರೆ, ನೀರು ಯಾವ ಕಾಲುವೆಗೆ ಕೊಟ್ಟರೂ ಅದು ಸೇರೋದು ರೈತರಿಗೆ ಮಾತ್ರ. ದಾವಣಗೆರೆ ಜಿಲ್ಲೆಯ ರೈತರ ಆತಂಕ ನಿವಾರಿಸಲು ಸರ್ಕಾರ ಮತ್ತು ನೀರಾವರಿ ಇಲಾಖೆ ತಕ್ಷಣ ಸ್ಪಷ್ಟವಾದ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕು. ಸ್ನೇಹಿತರೆ, ಭದ್ರಾ ಜಲಾಶಯದಲ್ಲಿ ಪ್ರಸ್ತುತ ಎಷ್ಟು ನೀರಿದೆ, ಮೂಲ ಅಚ್ಚುಕಟ್ಟು ಪ್ರದೇಶಕ್ಕೆ ಎಷ್ಟು ನೀರು ಮೀಸಲಾಗಿದೆ, ಚಿತ್ರದುರ್ಗ ಭಾಗಕ್ಕೆ ಎಷ್ಟು TMC ನೀರು ಹರಿಸಲಾಗುತ್ತದೆ, ತುಂಗಾದಿಂದ ಭದ್ರಾ ಎಷ್ಟು ನೀರು ತರಲಾಗುತ್ತದೆ, ಬೇಸಿಗೆ ಬೆಳೆಗಳಿಗೆ ಎಷ್ಟು ನೀರು ಉಳಿಸಲಾಗುತ್ತದೆ, ಕುಡಿಯುವ ನೀರಿಗೆ ಎಷ್ಟು ಮೀಸಲು ಇಡಲಾಗುತ್ತದೆ ಎಂಬ ಎಲ್ಲ ಮಾಹಿತಿಯನ್ನು ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಕಟಿಸಬೇಕು. ಸ್ನೇಹಿತರೆ, ಈ ಭದ್ರಾ ಡ್ಯಾಮ್ ಅಥಾರಿಟಿ ಇದೆಯಲ್ಲ, ಇದು ಸ್ಪಷ್ಟವಾಗಿ ಅವರೊಂದು ಇನ್ಫಾರ್ಮೇಷನ್ ಕೊಟ್ಟರೆ ಇಷ್ಟು TMC ನೀರು ಭತ್ತದ ಬೆಳೆಗೆ ಬೇಕು, ಮುಂಗಾರು ಭತ್ತದ ಬೆಳೆಗೆ, ಬೇಸಿಗೆ ಭತ್ತದ ಬೆಳೆಗೆ ಬೇಕು, ಚಿತ್ರದುರ್ಗ ಕಡೆಗೆ ಇಷ್ಟು TMC ನೀರು ಕೊಡ್ತೀವಿ ಅಂತ ಸ್ಪಷ್ಟವಾದ ಮಾಹಿತಿ ಕೊಟ್ಟರೆ ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 27/8/2026. ಡ್ಯಾಮ್ನ ನೀರಿನ ಮಟ್ಟ 176 ಅಡಿ 8 ಇಂಚಿದೆ. ಇನ್ನು ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ ಇವತ್ತು 60 TMC ನೀರು ಸಂಗ್ರಹವಾಗಿದೆ. ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು ಡ್ಯಾಮಲ್ಲಿ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 4628 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ 5700 ಬರ್ತಿತ್ತು, ಇವತ್ತು 4600 ಬರ್ತಿದೆ. 1000 ಒಳಹರಿವು ಕಮ್ಮಿ ಆಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅನಿಸುತ್ತೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 207 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದೆ. ಬಲದಂಡೆ ಮತ್ತು ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ 8 ಇಂಚಿತ್ತು ಡ್ಯಾಮಲ್ಲಿ. ಆವಾಗ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು ಡ್ಯಾಮಲ್ಲಿ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ ಒಳಹರಿವು 7715 ಕ್ಯೂಸೆಕ್ ನೀರು ಒಳಹರಿವು ಬರ್ತಿತ್ತು. ಈ ವರ್ಷ ಇದೇ ದಿನಕ್ಕೆ 4600 ಬರ್ತಿದೆ. ಒಟ್ಟಾರೆ ಸ್ನೇಹಿತರೆ, ಭದ್ರಾ ಡ್ಯಾಮ್ ತುಂಬುವ ಹಂತಕ್ಕೆ ಬರ್ತಿದೆ. ರೈತರಿಗೆ ಒಂದು ಒಳ್ಳೆಯ ನಿರ್ಧಾರ ಕೊಡಲಿ ಆದಷ್ಟು ಬೇಗ ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.